ಮಂಗಳೂರಿನ ಕಾವೂರಿನ 3 ಮನೆಗಳ ಬಾವಿಗಳಲ್ಲಿ ನೀರಿಗೆ ಬದಲಾಗಿ ಡೀಸೆಲ್ ಉಕ್ಕಿ ಬರ್ತಾ ಇರುವಂತಹ ಆಘಾತಕಾರಿ ಘಟನೆ ನಡೆದಿದೆ. ನೀರಿನಲ್ಲಿ 28% ಡೀಸೆಲ್ ಇರುವುದು ಪತ್ತೆಯಾಗಿದ್ದು, ಹತ್ತಿರದ ಪೆಟ್ರೋಲ್ ಬಂಕ್ನಿಂದ ಸೋರಿಕೆಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಆದರೆ ಬಂಕ್ ಮಾಲೀಕರು ಈ ಬಗ್ಗೆ ನಿರಾಕರಿಸಿದ್ದಾರೆ. ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪ ಕೂಡ ಕೇಳಿ ಬಂದಿದೆ. ಬಾವಿಯ ನೀರನ್ನು ಎಷ್ಟು ಬಾರಿ ಮೋಟಾರ್ ಹಾಕಿ ಪೂರ್ತಿ ಖಾಲಿ ಮಾಡಿದ್ರೂ ಸಹ ಮತ್ತೆ ಜಿನುಗುವ ನೀರಿನೊಂದಿಗೆ ಡೀಸೆಲ್ನ ದಪ್ಪನೆಯ ಪದರ ಮೇಲೇಳ್ತಲೇ ಇದೆ. ಇದರಿಂದಾಗಿ ಕಾವೂರಿನ ಈ ಕುಟುಂಬಗಳಿಗೆ ಕುಡಿಯುವ ನೀರಿರಲಿ, ಕನಿಷ್ಠ ಮನೆ ಬಳಕೆ ಅಥವಾ ಪಾತ್ರೆ ತೊಳೆಯುವುದಕ್ಕೂ ನೀರಿಲ್ಲದಂತಾಗಿದೆ. ಮನೆಗಳ ಅತ್ಯಂತ ಸಮೀಪದಲ್ಲೇ ಪೆಟ್ರೋಲ್ ಬಂಕ್ ಹೊಂದಿದ್ದು, ಅದರ ಅಂಡರ್ಗ್ರೌಂಡ್ ಟ್ಯಾಂಕ್ನಿಂದಲೇ ಡೀಸೆಲ್ ಲೀಕ್ ಆಗಿ ಅಂತರ್ಜಲ ಸೇರಿರಬಹುದು ಅಂತ ಸ್ಥಳೀಯರು ಶಂಕಿಸಿದ್ದಾರೆ. ಆದರೆ ಈ ಆರೋಪವನ್ನು ತಳ್ಳಿ ಹಾಕಿರುವ ಪೆಟ್ರೋಲ್ ಬಂಕ್ ಮಾಲೀಕರು ಮತ್ತು ಸಿಬ್ಬಂದಿ, ನಮ್ಮ ಡೀಸೆಲ್ ಸ್ಟಾಕ್ನಲ್ಲಿ ಯಾವುದೇ ವ್ಯತ್ಯಾಸ ಬಂದಿಲ್ಲ, ಸೋರಿಕೆಯೂ ಆಗ್ತಾ ಇಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಇತ್ತ ಬಾವಿ ನೀರು ಬಳಕೆಗೆ ಯೋಗ್ಯವಲ್ಲ ಅಂತ ವರದಿ ಬಂದಿದ್ರು ಪಾಲಿಕೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲಿಸುವ ಸೌಜನ್ಯ ತೋರಿಲ್ಲ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಆದರೆ ಅದನ್ನು ತೆಗೆದು ನೋಡಿದರೆ ಅದಕ್ಕೆ ಅವರು ಖಾಲಿ ಮಾಡಲಿಕ್ಕೆ ಬಂದ ಕೆಲಸದವರು ಮತ್ತೆ ನೋಡಿದವರೆಲ್ಲ ಹೇಳಿದರು, ಪೆಟ್ರೋಲ್ ಬಂಕ್ನವರು ಕರ್ಕೊಂಡು ಬಂದಿದ್ದೆ ನಾನು. ಅವರು ಹೇಳಿದ್ರು ಡೀಸೆಲ್ ಹೌದು, ಆದರೆ ನಮ್ಮದಲ್ಲ ಅಂತೇಳಿ. ನಮಗೆ ಮತ್ತೆ ಅವರು ಹೇಳಿದ ಮೇಲೆ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅವರಿಂದ ಬರೋದು ಅಂತ ಹೇಳಿದ್ರೆ ಯಾವುದೇ ಪ್ರೂಫ್ ನಮ್ಮ ಹತ್ರ ಇಲ್ಲ. ಅವರು ಕೈ ಹಾಕಿ ನೋಡುವಾಗ ಇದು ಡೀಸೆಲು, ನೀವು ಬೇಕಾದರೆ ಪೆಟ್ರೋಲ್ ಅಂತ ಡೀಸೆಲ್ ವಾಶ್ ಮಾಡೋದಕ್ಕೆ ವೆಹಿಕಲ್ಗೆ ತಗೊಂಡು ಹೋಗೋದು ಅಷ್ಟು ಕೂಡ ಡೀಸೆಲ್ ಉಂಟು ಅಂತ ಹೇಳಿದರು. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಮೊದಲದು ಏನು ಬರ್ತಿರಲಿಲ್ಲ, ಹಾಗೆ ಕೆಳಗಿನ ನೀರು ಅದು ಸ್ವಲ್ಪ ಶುದ್ಧಾಗಿ ಇತ್ತು. ಇದು ಕೆಳಗೆ ಹೋದ ಹಾಗೆ ಈ ಮೋಟ್ರಿನ ಫುಟ್ಬಾಲಿಗೆ ಸಿಕ್ಕಿದ ಹಾಗೆಲ್ಲ ಏನಾಯಿತು ಅಂತ ಹೇಳಿದರೆ ಇದರ ವಾಸನೆ ಬರಲಿಕ್ಕೆ ಶುರುವಾಯಿತು. ಆಗ ಹೇಳಿದ್ವಿ ಏನು ಪೆಟ್ರೋಲ್ ಡೀಸೆಲ್ ವಾಸನೆ ಬರುತ್ತೆ, ಡೀಸೆಲ್ ವಾಸನೆ ಬರುತ್ತೆ ಅಂತ ಹೇಳಿದರು. ಮನವಿ ಮಾಡ್ತೇವೆ ಬಟ್ ಅದನ್ನು ರೆಸ್ಪಾನ್ಸಿಬಿಲಿಟಿ ತಗೊಂಡು ಮಾಡುವವರು ಯಾರಿದ್ದಾರೆ ಅದಕ್ಕೆ ಅದು ಅವ್ರು ಹೇಳ್ತಾರೆ ಅವರನ್ನು ಹೋಗಿ ಇವರನ್ನು ಹೋಗಿ ಅಂತ ನಾವು ಅಲ್ಲಿ ಓಡಾಡಲಿಕ್ಕಾಗುತ್ತಾ? ಸುಮಾರು ಹಿಂದಿನ 65 ವರ್ಷದಿಂದ ಇರುವಂಥ ಬಾವಿ ಇದು. ಆದರೆ ನಾವು ಈ ಡೀಸೆಲ್ ಮಿಕ್ಸ್ಡ್ ಅಂತ ಬಂದದ್ದು ರೀಸೆಂಟ್ಲಿ, ನಮಗೆ ನವೆಂಬರ್ ತಿಂಗಳಿಂದ ನಾವು ಈ ಸಮಸ್ಯೆಯನ್ನು ಫೇಸ್ ಮಾಡ್ತಿದ್ದೇವೆ. ಇಲ್ಲದಿದ್ದರೆ ನಾವೆಲ್ಲ ಅಂದರೆ ಮನೆ ಬಳಕೆಗೆ, ಕುಡಿಲಿಕ್ಕೆ ಎಲ್ಲ ನಾವು ಯೂಸ್ ಮಾಡ್ತಿದ್ದಂಥ ಬಾವಿ. ಪಾಪ ಸುತ್ತಮುತ್ತಲಿನವರಿಗೆಲ್ಲ ನೀರಿಲ್ಲದಾಗ ಈ ಬಾವಿಯಿಂದಲೇ ಯೂಸ್ ಮಾಡೋದು ಅವರೆಲ್ಲ. 2 ಸಲ ನಾವು ನೀರು ಖಾಲಿ ಮಾಡಿದೆವು, ಆದರೆ ಇದಕ್ಕೆ ಏನು ಸೊಲ್ಯೂಷನ್ ಇಲ್ಲ. 2 ಸಲ ಸಹ ಸೇಮ್ ನಮಗೆ ಡೀಸೆಲ್ ಮಿಕ್ಸ್ಡ್ ನೀರೇ ಇರೋದು. ಅಲ್ಲ, ನಾವು ಎಲ್ಲರ ತಿಳಿದೀವಿ ಆಯಿಲ್ ವಾಸನೆ ಬರ್ತದೆ, ಆಯಿಲ್ ವಾಸನೆ ಮಾಡ್ತದೆ, ಯಾರು ಕೀ ಕೊಡ್ತಾರೆ ನಮಗೆಲ್ಲ. ಈ ರಹಸ್ಯ ಸೋರಿಕೆ ಹೇಗೆ ಆಗ್ತಾ ಇದೆ ಎಂಬುದನ್ನು ತಕ್ಷಣವೇ ಪತ್ತೆ ಹಚ್ಚಿ ಇಡೀ ಪ್ರದೇಶದ ಅಂತರ್ಜಲ ಕಲುಷಿತಗೊಳ್ಳುವುದನ್ನು ತಡೆಯಬೇಕೆಂದು ಕಾವೂರು ನಿವಾಸಿಗಳು ಜಿಲ್ಲಾಡಳಿತವನ್ನು ಒತ್ತಾಯಿಸಿದ್ದಾರೆ.